ಈ ದಿನ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಹಿಂದೆ ಇದ್ದಂಥ ದೇವರಾಜ ಅರಸು ಅವಧಿಯನ್ನು ಪೂರ್ಣಗೊಳಿಸಿ ಇವತ್ತು ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ ಎಲ್ಲ ಅಹಿಂದ ವರ್ಗದವರು ಮತ್ತು ಶೋಷಿತ ವರ್ಗದವರು ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಕೇರ್ಪೇಟೆ ಸರ್ಕಲ್ನಲ್ಲಿ ಇವತ್ತು ಅವರ ದಾಖಲೆಯ ಸರಿಗಟ್ಟಂಥ ಸಿದ್ದರಾಮಯ್ಯನವ್ರಿಗೆ ಎಲ್ಲರೂ ಕೂಡ ಅಭಿನಂದನೆ ಹೇಳಲಿಕ್ಕೆ ಮತ್ತಿಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಮತ್ತು ಅವರು ಮತ್ತೆ ಇನ್ನೂ ಕೂಡ ಮುಂದೆ ಇದೇ ರೀತಿ ಮಾಡಲಿ ಅಂತ ಹಾರೈಸಲಿಕ್ಕೋಸ್ಕರ ಎಲ್ಲ ಇಲ್ಲಿ ನಾವು ಸಿದ್ದರಾಮಯ್ಯನವರು ಭಾಳ ವರ್ಷಗಳ ಕಾಲ ರಾಜಕೀಯದಿಂದ 40-45 ವರ್ಷದಿಂದ ರಾಜಕೀಯದಲ್ಲಿ ಯಾವಾಗಲೂ ಕೂಡ ಎಲ್ಲ ಶೋಷಿತ ವರ್ಗಗಳು ಬಡವರು ದಲಿತರು ಎಲ್ಲ ವರ್ಗದ ಬಡವರಿಗೆ ಯಾವಾಗಲೂ ಕೂಡ ಅವರು ರಾಜಕೀಯ ಶುರು ಕೂಡ ಅದೇ ಕೆಲಸ ಮಾಡ್ಕೊಬಂದರು. ಯಾಕೆ ಅಂದರೆ ಅವರು ಕೂಡ ಕುಗ್ರಾಮದಿಂದ ಬಂದು ಬಡವರ ಕಷ್ಟ ಸುಖನ ಅರ್ತಿರೋದ್ರಿಂದ ನಾವೇನೇ ಮಾಡಿದ್ರೂ ಬಡವರಿಗೆ ದೀನದಲಿತರಿಗೆ ಶೋಷಿತ ವರ್ಗಕ್ಕೆ ಸಹಾಯ ಮಾಡಿದಾಗ ಅಥವಾ ಅವ್ರಿಗೆ ಆರ್ಥಿಕವಾಗಿ ಶಕ್ತಿನ ಕೊಟ್ಟಾಗ ಸಮಾಜ ಒಳ್ಳೆಯ ಬೆಳವಣಿಗೆ ಆಯ್ತದೆ. ಎಲ್ಲರೂ ಕೂಡ ಸಮನಾಗಿ ಬಾಳಲಿಕ್ಕೆ ಅನುಕೂಲ ಆಯ್ತದೆ. ಈ ರಾಜ್ಯದಲ್ಲಿ ಹುಟ್ಟಿದಂಥ ಜನ ಎಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕಿದಾಗ ಮಾತ್ರ ಈ ಸಮಾಜಕ್ಕೆ ಒಳ್ಳೇದು ಮಾಡಿದಂಗೆ ಆಯ್ತದೆ ಅನ್ನೋದನ್ನ ಧ್ಯೇಯನ ಇಟ್ಕೊಂಡು ಅವರು ಮೊದಲು 5 ವರ್ಷ CM ಆಗಿದ್ದಾಗ ಅನೇಕ ಗ್ಯಾರಂಟಿಗಳು, ಜನಪರ ಕಾರ್ಯಕ್ರಮಗಳು ಮತ್ತು ಏನು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಮಾಡಿ ಮೊದಲು ಅವರು ಬಜೆಟ್ ಮಂಡನೆ ಮಾಡಿ ದಿನವೇ ಬಂದು ಬಡವರಿಗೋಸ್ಕರ ಅವರು ಗ್ಯಾರಂಟಿಗಳನ್ನ ಕೊಟ್ಟರು. ಆ ಗ್ಯಾರಂಟಿಗಳೆಲ್ಲನೂ ಕೂಡ ಅವ್ರು ಹೇಳಿದಂಥ ಕೆಲಸನೂ ಒಂದು ತಪ್ಪದಂಗೆ ನೆರವೇರಿಸಿದ್ದಾರೆ. ಅದಕ್ಕೋಸ್ಕರ ಮತ್ತೆ ಪುನಃ 5 ವರ್ಷ ಪೂರ್ತಿ ಮಾಡಿ ಪುನಃ ಈಗ 2ನೇ ಬಾರಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ. ಅವರೇ ಇರಬೇಕು, ಅವರೇ ಬರಬೇಕು. ಅವ್ರ ಆಚರಣೆ ಬಡವರು ಮತ್ತು ಶೋಷಿತ ವರ್ಗಕ್ಕೆ, ಹಿಂದುಳಿದ ವರ್ಗಕ್ಕೆ, ದಲಿತರಿಗೆ ಎಲ್ಲರೂ ಕೂಡ ಎಲ್ಲ ವರ್ಗದ ಬಡವರಿಗೆ ಸಹಾಯ ಮಾಡ್ತಾರೆ ಅನ್ನೋದ್ರಿಂದ ಹಿಡ್ಕೊಂಡು ಅವ್ರಿಗೆ ಇವತ್ತು ಮತ್ತೆ ಅವ್ರಿಗೆ 2ನೇ ಅವಧಿಯ CM ಮಾಡಿದ್ದಾರೆ, ಮತ ಹಾಕಿದ್ದಾರೆ. ಅವ್ರಿಗೋಸ್ಕರ ಎಲ್ಲ ಈಗ ನಾವು ಈ ಮತಗಟ್ಟೆಗಳನ್ನ ಎಣಿಕೆ ಮಾಡಿದಾಗ ಯಾವ ತಾಲೂಕಿಗೆ ಹೋದ್ರೂ 70-80% ಅಹಿಂದ ವರ್ಗನೇ ಓಟು ಜಾಸ್ತಿ ಕೊಟ್ಟಿರೋದು ಕಾಂಗ್ರೆಸ್ಗೆ. ಆ ಕಾಂಗ್ರೆಸ್ಗೆ ಅಷ್ಟು ಓಟ್ ಕೊಟ್ಟೋದಕ್ಕೋಸ್ಕರನೇ ಇವತ್ತು ಸರ್ಕಾರ ಬಂದಿದೆ. ಅದರಿಂದ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಂದೂ ಕೂಡ ಅವರು 5 ವರ್ಷನೂ ಅವರೇ ಕಂಪ್ಲೀಟ್ ಮಾಡಬೇಕು. ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬದಲಾವಣೆಗಳನ್ನ ಮಾಡಬಾರ್ದು. ಅಹಿಂದನ ಕಾಂಗ್ರೆಸ್ಸಿಂದ ಹಿಂದೆ ತಳ್ಳಬಾರ್ದು. ಸಿದ್ದರಾಮಯ್ಯನವರಿಂದ ಅಧಿಕಾರ ಕಿತ್ಕೊಂಡ್ರೆ ಅಹಿಂದ ವರ್ಗ ಮತ್ತೆ ಹಿಂದಕ್ಕೆ ಹೋಯ್ತದೆ. ಈಗೇನು ಸಂಘಟನೆ ಆಗಿದೆ, ಸಂಘಟನೆ ಹಿಂದಕ್ಕೆ ಹೋಯ್ತದೆ. ಅದೆಲ್ಲ ಉಳ್ಕೋಬೇಕು. ಕಾಂಗ್ರೆಸ್ಸು ಉಳಿಲೇಬೇಕು ಅನ್ನೋದಾದರೆ ಸಿದ್ದರಾಮಯ್ಯನ ಮತ್ತೆ ಕಂಟಿನ್ಯೂ ಆಗಿ ಅವ್ರನ್ನ 5 ವರ್ಷ ಆಡಳಿತ ಮಾಡಲಿಕ್ಕೆ ಸಂಪೂರ್ಣವಾಗಿ ಅವ್ರಿಗೆ ಸಹಕಾರ ಕೊಟ್ಟು ಮಾಡಬೇಕು ಅಂತೇಳಿ ನಾವೆಲ್ಲ ಕೂಡ ಅಹಿಂದ ವರ್ಗದವರು ಇಲ್ಲಿ ಮನವಿ ಮಾಡ್ತೀವಿ ಮತ್ತು ಆಗ್ರಹ ಮಾಡ್ತೀವಿ. ಮತ್ತು ಅದೇನಾದ್ರು ನೀವು ತೀರ್ಮಾನ ತಗೊಳ್ಳೋದಾದ ಹೈಕಮಾಂಡು ಅದ್ರ ವಿರುದ್ಧ ನಾವೆಲ್ಲ ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೆ ಅವಕಾಶ ಕೊಡ್ದೇನೆ ನೀವೇ ಅದನ್ನು ತೀರ್ಮಾನ ಮಾಡಿ ಈ ಕಾಂಗ್ರೆಸ್ ಪಕ್ಷ ಉಳಿಸೋಕ್ಕೋಸ್ಕರ ನೀವು ಸಿದ್ದರಾಮಯ್ಯನ ಮುಂದುವರಿಸಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಹೈಕಮಾಂಡ್ಗೆ. ಉದ್ದೇಶ ಆಲ್ರೆಡಿ ಎಲ್ಲರೂ ಗೊತ್ತಿದೆ. ದಿವಂಗತ ದೇವರಾಜ ಅರಸು ಅವರು ದಾಖಲೆಯನ್ನು 7 ವರ್ಷ 239 ದಿನಗಳನ್ನು ದಾಟಿ CM ಸಿದ್ದರಾಮಯ್ಯನವರು ಇವತ್ತು ಮುಂದಿನ ಹೆಜ್ಜೆಯನ್ನು ಇಟ್ಟಿದ್ದಾರೆ. ನಮ್ಮೆಲ್ಲರ ಆಶಯ ಏನಿತ್ತು, CM ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇನ್ನೂ ಮುಂದುವರಿಬೇಕು ಅಂತ ಇದ್ದಿತ್ತು. ಸೊ ಅದು ಇವತ್ತಿಗೆ ಆಸೆ ಪೂರೈಸಿರೋ ಜೊತೆಗೆ ಮುಂದಿನ ಆಡಳಿತ ಅವರಲ್ಲಿ ಮುಂದುವರಿಯಲಿ ಅನ್ನೋದು ನಮ್ಮ ಆಶಯ. ಜೊತೆಗೆ ಇದು ಅಹಿಂದ ವರ್ಗದ ನಾಯಕ, ಧೀಮಂತ ನಾಯಕ, ಹಸಿಮುಕ್ತ ರಾಜ್ಯವನ್ನು ಮಾಡಿದಂಥ ಸಿದ್ದರಾಮಯ್ಯನವರಿಗೆ ದೇವರು ಆಯಸ್ಸು
ಬಡವರ ಪಾಲಿನ ದೇವರಾದ್ರೂ ತಪ್ಪಾಗಲಾರ್ದು. ಏನಿವತ್ತು ನಾನು ಅಧಿಕಾರ ವಹಿಸ್ಕೊಂಡ ದಿವಸದಿಂದ ಬಡವರಿಗೆ ಅನ್ನ ಕೊಡ್ತಕ್ಕಂಥ ಅನ್ನರಾಮಯ್ಯ, ಬಡವರ ಪಾಲಿನ ಧನಿಕ ಹಾಗೂ ಅಹಿಂದ ವರ್ಗಕ್ಕೆ ಸಿಂಹ ಸ್ವಪ್ನದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಜನನಾಯಕ, ಜನಾನುರಾಗಿ ದೇವರಾಜ ಅರಸುರವರ ಅವಧಿಯಲ್ಲಿ ತಾನು ಪಟ್ಟಂಥ ಕಷ್ಟ, ಏನು ಬಡತನದಿಂದ ಬಂದಿರ್ತಕ್ಕಂಥ ಕಷ್ಟವನ್ನು ಅಹಿಂದ ವರ್ಗ ಪಡಬಾರ್ದು ಅಂತ ನಾನು ಮುಖ್ಯಮಂತ್ರಿ ಆದಮೇಲೆ ಅಹಿಂದ ವರ್ಗಕ್ಕೆ ಏನೆಲ್ಲ ಸವಲತ್ತು ಕೊಡಬೇಕು ಆ ಸವಲತ್ತನ್ನು ಅಧಿಕಾರದ ಮುಖಾಂತರ, ಸಂವಿಧಾನದ ಮುಖಾಂತರ ಕೊಡ್ತಕ್ಕಂಥ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯನವರು. ಅವರಿವತ್ತು ಅತಿ ಹೆಚ್ಚು ದಿನಗಳನ್ನು ಪೂರೈಸೋ ದಿವಸ. ಹಾಗಾಗಿ ಎಲ್ಲರೂ ಕೂಡ ಒಂದು ಸಂತೋಷದ ವಿಚಾರವಾಗಿ ಇವತ್ತು ನಾವು ಈ ಸರ್ಕಲ್ನಲ್ಲಿ, ಕ್ಯಾರ್ಪೇಟೆ ಸರ್ಕಲ್ನಲ್ಲಿ ಸೇರಿ ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ. ಅವ್ರಿಗೆ ದಯಾಮಯದ ಭಗವಂತ ಇನ್ನೂ ಅಧಿಕಾರ ಕೊಡಲಿ, ಜನಸಂಘಟನೆ ಮಾಡಲಿ ಅಂತ ಹೇಳ್ತಾ, ಇವತ್ತು ಏನು ಅಹಿಂದ ವರ್ಗ ಇದ್ದೀವೋ ಅವರಿಗೆ ನಾವು ತುಂಬ ಖುಷಿಯಿಂದ ಇಷ್ಟಪಡೋಂಥ ಜನ ಇದ್ದರೆ ಸಿದ್ದರಾಮಯ್ಯ ಅಂತ ಹೇಳ್ತಾ ಅವ್ರಿಗೆ ಒಳ್ಳೆದಾಗಲಿ ಅಂತ ಶುಭ ಸಂದರ್ಭದಲ್ಲಿ ಆದೇಶ ಇಷ್ಟಪಡ್ತಾ ಇದ್ದೀವಿ.